ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಮನೆಯಲ್ಲಿ ಡೈಲಿ ನಾವು ಪೂಜೆ ಮಾಡಿದಾಗ ಇಲ್ಲಾಂದ್ರೆ ಡೆಕೋರೇಷನ್ ಮಾಡಿದಾಗ ಹೂವನ್ನ ತಗೊಂಡು ಬರ್ತೀವಿ. ಸೊ ಆ ನಂತರ ನಾವು ಹೂವು ಒಣಗಿದ ನಂತರ ಇದನ್ನ ಬಿಸಾಕ್ ಬಿಡ್ತೀವಿ. ಸೊ ಆ ತಪ್ಪನ್ನ ನೀವು ಮಾಡಕ್ ಹೋಗ್ಬೇಡಿ ಫ್ರೆಂಡ್ಸ್. ಒಣಗಿರುವಂತ ಹೂವನ್ನ ಉಪಯೋಗಿಸ್ಕೊಂಡು ನಾವು ಮನೆಯಲ್ಲಿ ತುಂಬಾನೇ ಸಿಂಪಲ್ ಆಗಿ ಧೂಪವನ್ನ ನಾವು ಮಾಡಬಹುದು. ಇವತ್ತು ನಾನು ನಿಮ್ಗೆ ಇಲ್ಲಿ ಗುಲಾಬಿ ಹೂವಿನ ಧೂಪವನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಮಿಸ್ ಮಾಡ್ದೇನೆ ವಿಡಿಯೋನ ಪೂರ್ತಿ ನೋಡಿ ಫ್ರೆಂಡ್ಸ್. ನಮ್ಮ ಪಕ್ಕದ ಮನೆ ಆಂಟಿ ಒಬ್ಬರು ನನಗೆ ರೋಸ್ ಹೂವನ್ನ ತಂದು ಕೊಟ್ಟರು. ತುಂಬಾನೇ ಚೀಪ್ ರೇಟಲ್ಲಿ ಸಿಗ್ತಾ ಇತ್ತಂತೆ. ಸೊ ಹಾಗಾಗಿ ಅವರು ಎಲ್ರಿಗೂ ತಂದು ಕೊಟ್ಟಿದ್ರು. ಸೊ ನನಗೂ ಕೂಡ 1 kg ಆಗೋಷ್ಟು ಹೂವನ್ನ ತಂದು ಕೊಟ್ರು. ಸೊ ನಾನು ಹೂವು ಆಗಲಿ ತರಕಾರಿ ಆಗಲಿ ಏನು ತಂದ್ರೂ ಕೂಡ ನಾನು ಕ್ಲೀನ್ ಮಾಡಿ ಇಡ್ತೀನಿ ಫ್ರಿಜ್ಜಲ್ಲಿ. ಹೋದ ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ತೋರಿಸಿದ್ದೀನಿ ತರಕಾರಿ ಎಲ್ಲ ನಾವು ಯಾವ ರೀತಿ ಕ್ಲೀನ್ ಮಾಡಿ ಇಡಬೇಕು, ಸೊ ಯಾವ ರೀತಿ ಇಟ್ಟಿದ್ದೀನಿ ಅಂದ್ಬಿಟ್ಟು. ಫ್ರೆಂಡ್ಸ್, ನಾನಿಲ್ಲಿ ಹೂವು ಕೂಡ ಅಷ್ಟೇ ಮೊಗ್ಗನ್ನ ಒಂದ್ ಕಡೆ ಮಾಡ್ತಾ ಇದ್ದೀನಿ, ತುಂಬಾ ಅರಳಿರುವಂತ ಹೂವನ್ನ ಒಂದ್ ಕಡೆ ಮಾಡ್ತಾ ಇದ್ದೀನಿ, ಹಾಗೆ ಕೆಟ್ಟಿರುವಂತ ಹೂವು ಕೂಡ ಒಂದ್ ಕಡೆ ಮಾಡಿ ಸೈಡ್ಗೆ ಇಡ್ತಾ ಇದ್ದೀನಿ. ಯಾಕಂದ್ರೆ ನಾವು ಈ ರೀತಿ ಇಡೋದ್ರಿಂದ 8 ರಿಂದ 15 ದಿನ ಇಟ್ಟರು ಕೂಡ ನಮ್ದು ಹೂವು ಇಲ್ಲಿ ಕೆಡೋದಿಲ್ಲ. ಈ ರೀತಿ ಮೊಗ್ಗಾಗಿರುವಂತ ಹೂವನ್ನ ನಾವು ಸ್ವಲ್ಪ ನೀರಲ್ಲಿ ಹಾಕಿದ್ರೆ ಸಾಕು, ನೆಕ್ಸ್ಟ್ ಡೇ ಅವು ಕೂಡ ಅರಳುತ್ತೆ. ನಂತರ ನಾನಿಲ್ಲಿ ಕೆಟ್ಟಿರುವಂತ ಹೂವು ಕೂಡ ಇಲ್ಲಿ ಸೈಡ್ಗೆ ಇಟ್ಟಿದ್ದೀನಿ. ಸೊ ತುಂಬಾನೇ ಕೆಟ್ಟಿರುವಂತ ಹೂವು ಕೂಡ ಇಲ್ಲಿ ಬಂತು. ಸೊ ಹಾಗಾಗಿ ಈ ಹೂವು ನನಗೆ ಬಿಸಾಕಕ್ಕೆ ಆಗ್ಲಿಲ್ಲ. ಸೊ ಇವನ್ನೆಲ್ಲವನ್ನ ನಾನಿಲ್ಲಿ ಬಿಸಿಲಿನಲ್ಲಿ ಒಣಗಿಸ್ತಾ ಇದ್ದೀನಿ. ಸೊ ಚೆನ್ನಾಗಿ ಬಿಸಿಲಿರುವಲ್ಲಿ ಇಟ್ಬಿಟ್ಟು 1-2 ದಿನ ಇದನ್ನ ಕ್ರಿಸ್ಪಿ ಆಗೋವರೆಗೂ ಒಣಗಿಸ್ಕೋಬೇಕು. ನೋಡ್ತಾ ಇರ್ಬೋದು, ಇಲ್ಲಿ 1-2 ದಿನದಲ್ಲಿ ಹೂವು ಕೂಡ ಚೆನ್ನಾಗಿ ಒಣಗಿದೆ. ಫ್ರೆಂಡ್ಸ್, ನೀವು ಮನೆಯಲ್ಲಿ ದೇವರಿಗೆ ಪೂಜೆಗೆ ಹೂವು ಹಾಕ್ತಿರಲ್ಲ, ಆ ಹೂವನ್ನ ನೀವು ಬಿಸಾಕಕ್ಕೆ ಹೋಗ್ಬೇಡಿ, ಈ ರೀತಿ ಒಣಗಿಸ್ಬಿಟ್ಟು ಇಟ್ಕೋಬಹುದು. ಒಣಗಿಸಿರುವಂತ ಹೂವನ್ನ ನಾನಿಲ್ಲಿ ಕ್ಲೀನಿಂಗ್ ಮಾಡಿ ತಗೊಂಡಿದ್ದೀನಿ. ಸ್ವಲ್ಪನೇ ಇಲ್ಲಿ ದೇವ್ರ ಮೇಲೆ ಹಾಕಿರುವಂತ ಮಲ್ಲಿಗೆ ಹೂವು ಕೂಡ ಇದ್ರ ಜೊತೆ ಸೇರಿಸಿದ್ದೀನಿ ಫ್ರೆಂಡ್ಸ್. ಈ ರೀತಿ ಕ್ಲೀನಿಂಗ್ ಮಾಡಿದ್ಮೇಲೆ ಗುಲಾಬಿ ಹೂವಿನ ಹಿಂದ್ಗಡೆ ಏನಿರುತ್ತಲ್ಲ ಬೇರಂತದ್ದು, ಸೊ ಅದು ಕೂಡ ನಾನಿಲ್ಲಿ ಕ್ಲೀನ್ ಮಾಡಿಬಿಟ್ಟು ಗಿಡಕ್ಕೆ ಹಾಕ್ತಾ ಇದ್ದೀನಿ. ಸೊ ನೋಡೋಣ ಗಿಡ ಏನಾದರೂ ಬರುತ್ತೋ ಏನೋ ಅಂತ ಡೌಟ್ ಮೇಲೆ ಹಾಕ್ತಾ ಇದ್ದೀನಿ. ಸೊ ಬಂದರೆ ಖಂಡಿತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ಗುಲಾಬಿ ಹೂವು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಒಣಗಿದಾವೆ. ನಂತರ ನಾನಿಲ್ಲಿ ಧೂಪವನ್ನು ತಗೊಂಡಿದ್ದೀನಿ. ನಾವು ಉತ್ತರ ಕರ್ನಾಟಕ ಕಡೆ ಎಲ್ಲ ಇದಕ್ಕೆ ಲೋಬಾನ್ ಅಂತ ಕೂಡ ಕರಿತೀವಿ. ಇದು ತುಂಬ ಗಟ್ಟಿಯಾಗಿರುತ್ತೆ. ಈ ರೀತಿ ಪೌಡರನ್ನಾಗಿ ಮಾಡಿ ತಗೋಬೇಕು, ಯಾಕಂದರೆ ಮಿಕ್ಸಿ ಜಾರಲ್ಲಿ ಹಾಕೋದ್ರಿಂದ ಇದು ಸರಿಯಾಗಿ ಒಡೆಯೋದಿಲ್ಲ. ನಂತರ ಇಲ್ಲಿ ಗಂಧವನ್ನು ತಗೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಕಂದ್ರೆ ಸೇರಿಸ್ಕೋಬಹುದು, ಬೇಡ ಅಂದರೆ ಸ್ಕಿಪ್ ಮಾಡಿ. ನಂತರ ನಾನಿಲ್ಲಿ ತೆಂಗಿನಕಾಯಿ ಚಿಪ್ ಇರುತ್ತಲ್ಲ, ಸೊ ಹಿಂದ್ಗಡೆ ಜಿಬ್ರಾ ಅಂತ ಹೇಳ್ತೀವಿ, ಸೊ ಅದನ್ನು ಕೂಡ ಇಲ್ಲಿ ತಗೊಂಡಿದ್ದೀನಿ ಸ್ವಲ್ಪನೇ. ಫ್ರೆಂಡ್ಸ್, ಇದನ್ನ ನಾವು ಬಿಸಾಕಕ್ಕೆ ಹೋಗ್ಬಾರ್ದು. ಸೊ ಇದು ಗಿಡಕ್ಕೆಲ್ಲ ಹಾಕಿದ್ರೆ ತುಂಬಾನೇ ಒಳ್ಳೇದು. ನರ್ಸರಿಯಲ್ಲಿ ಇದನ್ನ ದುಡ್ಡಿಗೆ ಸೇಲ್ ಮಾಡ್ತಾರೆ. ಸೊ ನಾವು ಮನೆಯಲ್ಲಿ ಗಿಡಕ್ಕೆಲ್ಲ ಹಾಕೋಬಹುದು. ನಾನಿಲ್ಲಿ ಈ ರೀತಿ ಕಟ್ ಮಾಡಿ ಸ್ವಲ್ಪನೇ ಸೈಡ್ಗೆ ಇಟ್ಟಿದ್ದೀನಿ. ಸ್ವಲ್ಪನೇ ಮಲ್ಲಿಗೆ ಹೂವು ಇತ್ತು, ನಂತರ 2 ಪಲಾವ್ ಎಲೆ, 6 ಕರ್ಪೂರ, ನಂತರ ಲವಂಗವನ್ನ ನಾನಿಲ್ಲಿ ತಗೊಂಡಿದ್ದೀನಿ ಸ್ವಲ್ಪನೇ. ಫ್ರೆಂಡ್ಸ್, ಈಗ ನಾವು ಇದನ್ನೆಲ್ಲ ಮಿಕ್ಸ್ ಅನ್ನ ಮಾಡ್ಕೋಬೇಕು. ನೀವು ಬೇಕಂದ್ರೆ ಇದನ್ನ ಹಾಕ್ಬೋದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಫ್ರೆಂಡ್ಸ್ ನಾ ಮಿಸ್ ಆಗಿ ಇಲ್ಲಿ ವಿಡಿಯೋದಲ್ಲಿ ಧೂಪವನ್ನ ಇದರಲ್ಲಿ ಸೇರಿಸಿಬಿಟ್ಟೆ. ಸೊ ಲೋಬಾನ್ ಅಂತೀವಲ್ಲ, ಲೋಬಾನನ್ನ ನಾವು ಕೊನೆಯಲ್ಲಿ ಕೂಡ ಮಿಕ್ಸ್ ಮಾಡ್ಬೋದು. ಯಾಕಂದ್ರೆ ಮಿಕ್ಸಿ ಜಾರೆಲ್ಲ ಹಾಕಿದ ನಂತರ ಅದು ಮಿಕ್ಸಿಗೆಲ್ಲ ಅಂಟುಕೊಂಡು ಬಿಡುತ್ತೆ. ಅದಕ್ಕೋಸ್ಕರ ನೀವು ಲೋಬಾನ್ನ ಕೊನೆಯಲ್ಲಿ ಸೇರಿಸ್ಕೊಳ್ಳಿ. ಈಗ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೋಬೇಕು. ಎಷ್ಟಾಗುತ್ತಲ್ಲ ಅಷ್ಟು ನುಣ್ಣಗೆ ಪೌಡರ್ ಆಗುವವರೆಗೂ ನಾವು ಇದನ್ನ ರುಬ್ಕೋಬೇಕು. ಫ್ರೆಂಡ್ಸ್, ನಿಮ್ಮ ಹತ್ರ ತೆಂಗಿನಕಾಯಿ ಜಿಬ್ರ ಇಲ್ಲಪ್ಪ, ಅದು ಇಲ್ಲ ನಿಮ್ಮ ಹತ್ರ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೋಬೋದು. ಇದು ಹಾಕೋದ್ರಿಂದ ತುಂಬ ಬೇಗನೆ ಇದು ಉರಿ ಹತ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ನಾನಿಲ್ಲಿ ಸೇರಿಸಿದ್ದೀನಿ. ನಂತರ ಈ ರೀತಿ ನುಣ್ಣಗೆ ಪೌಡರನ್ನಾಗಿ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಎಷ್ಟಾಗುತ್ತಲ್ಲ ಅಷ್ಟು ನುಣ್ಣಗೆ ಪೌಡರನ್ನಾಗಿ ಮಾಡ್ಕೋಬೇಕು. ಫ್ರೆಂಡ್ಸ್, ಮನೆಯಲ್ಲಿ ಡೈಲಿ ನಾವು ಪೂಜೆ ಮಾಡ್ತಾ ಇರ್ತೀವಿ. ಪೂಜೆ ಮಾಡಿದಾಗ ಹೂವು ಬಿಸಾಕ್ತಾ ಇರ್ತೀವಿ. ಇದು ಒಂದೇ ಹೂವು ಅಂತಲ್ಲ, ಪ್ರತಿಯೊಂದು ಹೂವಿನಿಂದ ಕೂಡ ನೀವು ಮಾಡ್ಕೋಬಹುದು. ತುಂಬ ಚೆನ್ನಾಗಿ ಮನೆಯಲ್ಲಿ ಈಸಿಯಾಗಿ ಧೂಪ ರೆಡಿ ಆಗುತ್ತೆ. ನಾನಿಲ್ಲಿ ಎಲ್ಲವನ್ನ ರುಬ್ಬಿ ಈ ರೀತಿ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪನೇ ತುಪ್ಪವನ್ನು ಕೂಡ ಸೇರಿಸ್ತಾ ಇದ್ದೀನಿ. ತುಪ್ಪ ಜಾಸ್ತಿ ಹಾಕಬಾರ್ದು, ಸ್ವಲ್ಪನೇ ಹಾಕಬೇಕು. ನೀವು ಬೇರೆ ಹೂವಿನಿಂದ ಮಾಡ್ತಾ ಇದ್ರೆ ಗಂಧವನ್ನ ಸೇರಿಸ್ಕೊಳ್ಳಿ. ನಾನಿಲ್ಲಿ ಗುಲಾಬಿ ಹೂವಿನಿಂದ ಮಾಡ್ತಾ ಇರೋ ಕಾರಣಕ್ಕೆ ಗಂಧವನ್ನ ಸೇರಿಸ್ತಾ ಇಲ್ಲ, ರೋಸ್ ವಾಟರನ್ನ ಹಾಕ್ತಾ ಇದ್ದೀನಿ, ಇನ್ನೂ ಸ್ವಲ್ಪ ಚೆನ್ನಾಗಿ ಸ್ಮೆಲ್ ಬರಲಿ ಅನ್ನೋ ಕಾರಣಕ್ಕೆ. ನಂತರ ನಾವು ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ನೀರನ್ನು ಹಾಕಿ ಇದನ್ನ ನಾವು ಚೆನ್ನಾಗಿ ಕಲಿಸ್ಕೋಬೇಕು. ಫ್ರೆಂಡ್ಸ್, ನಾನಿಲ್ಲಿ ಮಿಕ್ಸಿ ಜಾರನ್ನ ವಾಶ್ ಮಾಡಿಕೊಂಡು ಸ್ವಲ್ಪನೇ ನೀರನ್ನು ಸೇರಿಸಿದ್ದೀನಿ. ಜಾಸ್ತಿ ಒಂದೇ ಸತಿ ನಾವು ನೀರನ್ನು ಹಾಕಬಾರ್ದು, ಸ್ವಲ್ಪನೇ ನೀರನ್ನು ಹಾಕಬೇಕು. ಈ ರೀತಿ ಹಾಕ್ಬಿಟ್ಟು ಸ್ವಲ್ಪನೇ ಕೈಯಲ್ಲಿ ತಗೊಂಡು ಈ ರೀತಿ ನಾವು ಒಂದು ಶೇಪನ್ನು ಕೊಡಬೇಕು. ಇದಕ್ಕೆ ನೀವು ರೌಂಡ್ ಶೇಪಲ್ಲಿ ಕೊಡ್ಬೋದು ಅಥವಾ ಚೌಕ ಆಕಾರದಲ್ಲಿ ಕೊಡ್ಬೋದು. ಯಾವ ರೀತಿ ನಿಮಗೆ ಶೇಪ್ ಬೇಕಲ್ಲ
ಆ ರೀತಿ ಶೇಪನ್ನು ಕೊಡ್ಬೋದು. ಈ ರೀತಿ ಆಗ್ತಾ ಇಲ್ಲಪ್ಪ ಅಂದರೆ ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು. ಈ ರೀತಿ ಮಾಡಿ ಮಾಡಿ ಸೈಡ್ಗೆ ಇಡ್ತಾ ಇದ್ದೀನಿ. ನಿಮಗೆ ಈಸಿ ಆಗಬೇಕಪ್ಪ ಅಂದರೆ ಒಂದು ಪಾಕೆಟ್ ಹಾಳೆಯನ್ನು ಈ ರೀತಿ ಕೋನ್ ಆಕಾರದಲ್ಲಿ ಮಾಡಿಕೊಳ್ಳಿ. ನಂತರ ಇದರಲ್ಲಿ ಮಿಶ್ರಣವನ್ನು ಸೇರಿಸಿ ಚೆನ್ನಾಗಿ ಪ್ರೆಸ್ ಮಾಡಬೇಕು. ಇದು ಬೇಗ ಬೇಗ ಆಗುತ್ತೆ, ಹಾಗೆ ನೋಡೋಕೆ ತುಂಬ ಚೆನ್ನಾಗಿ ಶೇಪ್ ಬರುತ್ತೆ. ಇದಕ್ಕೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇಲ್ಲಿ ಶೇಪ್ ಕಾಣ್ತಾ ಇದೆ ಅಂದ್ಬಿಟ್ಟು. ನಾನಿಲ್ಲಿ ಇದೇ ರೀತಿ ಮಾಡಿಬಿಟ್ಟು ಎಲ್ಲವನ್ನ ಸೈಡ್ಗೆ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ ಫ್ರೆಂಡ್ಸ್ ನಾನಿಲ್ಲಿ ಇದೇ ರೀತಿ ಎಲ್ಲವನ್ನ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಟಿದ್ದೀನಿ. ಸೊ ಇದನ್ನ ಈಗ ಚೆನ್ನಾಗಿ ಬಿಸಿಲಿರುವಾಗ ಒಣಗಿಸ್ಕೋಬೇಕು. ಫ್ರೆಂಡ್ಸ್ ನಾನಿಲ್ಲಿ ಒಂದು ಚೆನ್ನಾಗಿ 2 ದಿನ ಬಿಸಿಲಿನಲ್ಲಿ ಒಣಗಿಸ್ಕೊಂಡ್ಬಿಟ್ಟು ಈಗ ನಿಮಗೆ ದೇವರಿಗೆ ಹಚ್ಚಿಬಿಟ್ಟು ತೋರಿಸ್ತೀನಿ. ಫ್ರೆಂಡ್ಸ್ ಈ ರೀತಿ ದೀಪಕ್ಕೆ ಅಥವಾ ಒಂದು ಕಡ್ಡಿಲಿಂದ ನಾವು ಇದಕ್ಕೆ ಹಚ್ಚಿಬಿಟ್ಟು ದೇವ್ರ ಮುಂದಿಟ್ರೆ ಎಷ್ಟು ಚೆನ್ನಾಗಿ ಸ್ಮೆಲ್ ಕೂಡ ಬರುತ್ತೆ, ಹಾಗೆ ಮನೆಯಲ್ಲಿ ಒಂದು ರೀತಿ ಪರಿಮಳ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿದೆ ಉರಿತಾ ಇದೆ ಅಂದ್ಬಿಟ್ಟು. ಫ್ರೆಂಡ್ಸ್ ಈ ರೀತಿ ನೀವು ಕೂಡ ಮನೆಯಲ್ಲಿರುವಂಥ ಹೂವನ್ನು ಉಪಯೋಗಿಸ್ಕೊಂಡು ತುಂಬಾ ಈಸಿಯಾಗಿ ಧೂಪವನ್ನು ಮಾಡ್ಬೋದು. ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ, ಯಾಕಂದ್ರೆ ಪ್ರತಿಯೊಬ್ಬರು ಮನೆಯಲ್ಲಿ ಕೂಡ ಹೂವು ವೇಸ್ಟ್ ಆಗ್ತಾ ಇರುತ್ತೆ. ಸೊ ಅವ್ರಿಗೂ ಕೂಡ ಈ ವಿಡಿಯೋ ಯೂಸ್ ಆಗಲಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.